ಗೈಸ್ ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಕಡುವ ಮೂವಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾಯಿದ್ದೀನಿ. ಗೈಸ್ ಈ ಕಡುವ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಆಗಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗೈಸ್ ಈ ಕಡುವ ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯ ಹೀರೋಯಿನ್ ಆಗಿ ಸಂಯುಕ್ತ ಅವರು ಕೂಡ ನಟಿಸಿದ್ದಾರೆ ಮತ್ತು ಪೃಥ್ವಿರಾಜ್ ಶಿವಕುಮಾರನ್ ಅವರು ಕೂಡ ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಕಡುವ ಮೂವಿಯ ಯಾವ ಯಾವ ಭಾಷೆಗಳಲ್ಲಿ ತೆರೆಗೊಂಡಿದೆ ಅಂತಾರೆ, ಮೇನಾಗಿ ಮಲಯಾಳಂನಲ್ಲಿ ತೆರೆಗೊಂಡಿದೆ ಮತ್ತು ತೆಲುಗಿನಲ್ಲಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು, ಮತ್ತು ಕನ್ನಡದಲ್ಲಿ ಕೂಡ ಡಬ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಕಡುವ ಮೂವಿಯ ಬಜೆಟ್ ಎಲ್ಲೂ ಕೂಡ ಇನ್ನೂ ರಿಲಿವೆಂಟ್ ಮಾಡಿಲ್ಲ ಮತ್ತು ಕಲೆಕ್ಷನ್ ಕೂಡ 50 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳಿದ್ದಾರೆ. ಮತ್ತು ಈ ಕಡುವ ಮೂವಿಯಲ್ಲಿ ಒನ್ಲೈನ್ ಸ್ಟೋರಿ ನೋಡೋದಾದರೆ ಗೈಸ್, ಕಡುವ ಮೂವಿಯು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ. ಅಂದರೆ ಈ ಕಡುವ ಮೂವಿಯಲ್ಲಿ ಅವರ ತಂದೆ ಒಂದು ಊರಿನ ಯಜಮಾನ ಆಗಿರ್ತಾನೆ. ಆ ಊರಿನ ಯಜಮಾನ ಅಂತಂದರೆ ಆ ಊರಿನಲ್ಲಿ ಏನೇ ಜಾತ್ರೆ ಆದರೂ ಕೂಡ, ಏನೇ ಒಂದು ಫಂಕ್ಷನ್ ಆದರೂ ಕೂಡ ಈ ಕಡುವ ಅವರ ಅಪ್ಪನನ್ನು ಕೂಡ ಕರೀತಾ ಇರ್ತಾರೆ. ಆ ಕಡುವ ಅವರ ಅಪ್ಪನಿಗೆ ಆ ಊರಿನಲ್ಲಿ ಜಾತ್ರೆ ನಡೀತಾ ಇರುತ್ತೆ. ಆವಾಗ ಆ ಕಡುವ ಅವರ ಅಪ್ಪನಿಗೆ ಹಲವಾರು ದ್ವೇಷ ಜನಗಳಿರ್ತಾರೆ. ಅಂತಾರೆ ಆ ಊರಿನ ಯಜಮಾನರಾದರೆ ಅವ್ರಿಗೆ ಯಾರು ಆಗೋರು ಇರ್ತಾರೆ ಮತ್ತು ಆಗದಿದ್ದವರು ಇರ್ತಾರೆ. ಅವಾಗ ಏನು ಮಾಡ್ತಾರೆ ಅಂತಾರೆ, ಕಡುವ ಅವ್ರಿಗೆ ಒಂದು ಮ್ಯಾರೇಜನ್ನು ಫಿಕ್ಸ್ ಮಾಡ್ತಾರೆ. ಆ ಮ್ಯಾರೇಜ್ ಆಗುತ್ತೆ. ಮ್ಯಾರೇಜ್ ಆಗಿ ಅಂತಾರೆ ಅವರಿಬ್ಬರು ಅಂತಾರೆ ಇಬ್ಬರು ಲವ್ ಸ್ಟೋರಿಯಾಗಿ ಮತ್ತು ಮ್ಯಾರೇಜ್ ಆಗ್ತಾರೆ. ಮ್ಯಾರೇಜ್ ಆಗಿದಾಗಿರುತ್ತೆ ಅವ್ರಿಗೆ ಒಂದು ಪಾಪ ಆಗುತ್ತೆ, ಒಂದು ಗಂಡು ಪಾಪು ಮತ್ತು ಒಂದು ಹೆಣ್ಣು ಪಾಪು. ಅವಾಗ ಏನು ಮಾಡ್ತಾರೆ, ಫ್ಯಾಮಿಲಿ ಎಲ್ಲ ಕೂಡ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಜೊತೆ ಎಲ್ಲರೂ ಕೂಡ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಇರ್ತಾರೆ. ಮತ್ತು ಆ ಸೆಂಟಿಮೆಂಟಲ್ಲೇ ಕೂಡ ಕಾಮಿಡಿಗಳಾಗಿರ್ಬೋದು ಮತ್ತು ಫನ್ನಿ ಸೆಂಟಿಮೆಂಟ್ ಆಗಿರ್ಬೋದು ಸಕ್ಕತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಏನಾಗುತ್ತೆ, ಆ ಕಡುವ ಅವರ ತಂದೆ ಒಂದು ಜಾತ್ರೆಯನ್ನು ವಹಿಸ್ಕೋತಾರೆ. ಮತ್ತು ಆ ಕಡುವ ಅಲ್ಲಿ ಕೂಡ ಹೋಗ್ತಾರೆ. ಅವರ ವೈಫು ಅವರ ಮಕ್ಕಳನ್ನೆಲ್ಲ ಕೂಡ ಕರ್ಕೊ ಹೋಗ್ತಾರೆ. ಕರ್ಕೋಗಿ ಏನು ಮಾಡ್ತಾರೆ ಅಂತಾರೆ, ಅಲ್ಲಿ ಜಾತ್ರೆನೆಲ್ಲ ಕೂಡ ಸಖತ್ತಾಗಿ ಒಂದು ಆಚರಣೆ ಮಾಡ್ತಾರೆ ಗೈಸ್. ಆಚರಣೆ ಮಾಡಿಬಿಟ್ಟು ಏನು ಮಾಡ್ತಾರೆ ಅಂತಾರೆ, ಅಲ್ಲಿ ತಿರ್ಗಾ ಆ ಕಡುವ ಅವರ ವೈಫನ್ನೇ ಯಾರೋ ಕಿಡ್ನಾಪ್ ಮಾಡ್ಕೋತಾರೆ. ಆ ಕಿಡ್ನಾಪ್ ಮಾಡ್ಕೊಂಡಾಗ ಏನಾಗುತ್ತೆ, ಅವ್ರಿಗೆ ಟೆನ್ಷನ್ ಆಗುತ್ತೆ. ಮತ್ತೆ ಅಲ್ಲಿ ಹೋಗ್ತಾರೆ. ಕಡುವ ಅವರು ಕೂಡ ಅಲ್ಲಿ ಫೈಟಿಂಗನ್ನು ಮಾಡ್ತಾರೆ. ಈಚೆರೆ ಅವರ ತಂದೆಯನ್ನು ಕೂಡ ಉಳಿಸ್ಕೋಬೇಕು, ಈಚೆರೆ ತನ್ನ ವೈಫನ್ನು ಕೂಡ ಉಳಿಸ್ಕೋಬೇಕು ಅಂತ ಕೂಡ ನೋಡ್ತಾ ಇರ್ತಾರೆ. ಮತ್ತು ಈ ಕಡುವ ಮೂವಿಯು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಒಂದು ಲವ್ ಸ್ಟೋರಿ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು, ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಕ್ಕತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿದೆ. ಮತ್ತು ಈ ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು ಮತ್ತು ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಕ್ಕತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಸಕ್ಕತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಗಾಯ್ಸ್ ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.